ಕಾಶ್ಮೀರ್ಗೆ ಹೋಗಿದ್ದೀನಿ ಅನ್ನೋ ಫೀಲ್ ಬರ್ತೈತೆ. ಕಾಶ್ಮೀರ ಇಲ್ಲಿ ಬಂದೈತೆ ಬಟ್ ಸ್ನೋ ಒಂದಿಲ್ಲ. ಏನಂತೆ ಯುವರಾಜ್? ಏನ್ ಮಾಡ್ಬೇಕು ಇಳಿಯಕ್ಕಿದು? ನಂದು ಆಗಲ್ಲ ಕಂಟೆಂಟ್ ಇಲ್ಲ ಗುರು. ನಂದೆ ಡಿಂಗ್ ಚಿಕ್ಕ ಚಿಕ್ಕ ಡಿಂಗ್ ಚಿಕ್ಕ. ಇವತ್ತು ನಮ್ಮ ಪ್ರಯಾಣ ಶಿವಗಂಗೆ ಬೆಟ್ಟದ ಕಡೆಗೆ. ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಅರ್ಲಿ ಮಾರ್ನಿಂಗ್ ಶಿವಗಂಗೆ ಬೆಟ್ಟದ ಕಡೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಓನ್ಲಿ ಶಿವಗಂಗೆ ಬೆಟ್ಟ ವಿತ್ ಫ್ರೆಂಡ್ ಜೊತೆ ಚಿಲ್ಲಾಗಿರೋ ವಿಡಿಯೋ ಆಗಿರುತ್ತೆ. ಯಾರ್ಯಾರು ನೋಡಿಲ್ಲ ಎಲ್ಲರೂ ನೋಡೋಣ ಬನ್ನಿ. ಶಿವು ಅವ್ರು ಏನೋ ತೋರಿಸ್ತಾರಂತೆ, ನೋಡೋಣ ಬನ್ನಿ. ನಾನು ಕಾಶ್ಮೀರ್ಗೆ ಹೋಗಿದ್ದೀನಿ ಅನ್ನೋ ಫೀಲ್ ಬರ್ತೈತೆ. ಕಾಶ್ಮೀರ ಇಲ್ಲಿ ಬಂದೈತೆ ಬಟ್ ಸ್ನೋ ಒಂದಿಲ್ಲ. ಏನಂತೆ ಯುವರಾಜ್? ಗಾಬಿ ಮಾಡ್ಬಿಟ್ಟವ್ರೆ. ಇನ್ನೂ ಜಾಸ್ತಿ ಗೊತ್ತಿತ್ತು. ಯಾರ ಗಾಣಪ್ಪನ ಹಾಕಿ ಗಾಬಿ ಮಾಡ್ಬಿಟ್ಟವ್ರೆ. ನೋವಾಗಿ ಹೇಳ್ತಾರ ನಾವು ಪೌರ್ಣಮಿ ಬಂದಾಗೆಲ್ಲ ಆಗ್ತಿದ್ದೋ. ಆಮೇಲೆ ಡೈಲಿ ಭಾನುವಾರ ಬಂದಾಗೆಲ್ಲ ಆಗ್ತಿದ್ವಲ್ಲ. ಹೋದ ವಾರ ಈ ವಾರನೇ ಕಮ್ಮಿ. ಡಾಲ್ಫಿನ್ ಅಲ್ಲ, ಫಿಶ್. ಹಲೋ, ಹಾಯ್ ಗೈಸ್. ನಿನ್ನೆ A few moments later. ಇದು ನಾನು ಸಾವಿರಾರು ವರ್ಷಗಳ ಹಿಂದೆ ರಾಜ ಆಗಿದ್ದಾಗ ನನ್ನ ಮೇಲೆ ಮಲ್ಕೊಂಡಾಗ ಬಂದು ದಾಳಿ ಮಾಡಿದ್ರು. ನಾನೆಲ್ಲ ಮನಸ್ಸ ಇಟ್ಕೊಂಡಿಲ್ಲ. ಅದು ಆ್ಯಕ್ಚುಲಿ ನಂದೇ. ನಿಂದೇನಾ? ಓಕೆ. ಆವಾಗ ರಾಜ ಆಗಿದ್ದೆ. ಹಾಂ 1500 ವರ್ಷದ ಕೆಳಗೆ. ಹಾಂ. ಇವಾಗ ಮರು ಜನ್ಮ ಇದೆ. ಓಕೆ, ಅಂದರೆ ಇದೆಲ್ಲ ನಿಂದೆ? ಹೌದು. ಓಕೆ, ಇದ್ರ ಬಗ್ಗೆ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳ್ತೀವಿ? ಮರ್ತೋಗೈತೆ. ಓಕೆ, ನೆನಪು ಮಾಡ್ಕೊಳಕ್ಕೆ ಬಂದಿದ್ದೀನಿ. ಓಕೆ, ನಾನು ನೆನಪು ಮಾಡ್ಕೊಂಡು ಫುಲ್ ಹೇಳ್ತೀನಿ ನಿಮಗೆ. ಓಕೆ. ಬೆಟ್ಟದಲ್ಲಿ ಅವನು ಅವ್ರ ಹುಡುಗಿ ನಿಂತಿದ್ರು. ಬೇರೆ ದೇಶದವ್ರು ಬಂದ್ಬಿಟ್ಟು ತಳ್ಬಿಟ್ರು. ಬೇರೆ ದೇಶದವ್ರು ಬಂದ್ಬಿಟ್ಟು ತಳ್ಬಿಟ್ರಾ? ಓಕೆ, ಭಾಳ ಸ್ಟ್ರೆಸ್ ತಗೋಬೇಡಿ. ಓಕೆ. ನಾನು ಆಗಿನ ಕಾಲದಲ್ಲೆಲ್ಲ ಇದೇ ಬೆಟ್ಟ ಇದೇ ನೆಕ್ಸ್ಟ್ ಮೆಟ್ಲೆ ರೀಚ್ ಆಗಿ ಅಂತ ಹತ್ತಿದ್ದೆ. ಓಕೆ, ಅದಕ್ಕೆ ಬೇಗ ಓಕೆ. ನೀವಿನ್ನೂ ದೂರ ಐತೆ ಆಗಲ್ಲ. ಕಷ್ಟನ ಈಜಿ ಸುಖ ಅಂತೇಳಿ ಹತ್ತಬೇಕು. ಅವಾಗಲೇ ಶಿವಗಂಗೆ ಬೆಟ್ಟ ಎತ್ತಕ್ಕಾಗೋದು, ಅದರ್ವೈಸ್ ಎತ್ತಕ್ಕಾಗಲ್ಲ. ಈ ನನ್ನ ಮಕ್ಕಳು ಅನ್ಪಡ್ ನನ್ನ ಮಕ್ಕಳು ಏನು ಮಾಡೋಕ್ಕೆ ಬರಲ್ಲ. ಇಂಥದ್ರ ಮೇಲೆಲ್ಲ ತಿಳ್ಕೊಂತ ಹೋಗ್ತಾ ಇರ್ತಾರೆ. ಅನ್ಎಜುಕೇಟೆಡ್ಸ್. Few minutes later. ವಿಡಿಯೋ ನೋಡ್ತಿರೋರು ಎಲ್ಲರೂ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೇಮ್. ಈಗ ಕಾಲು ಭಾಗ ಹತ್ತಿದ್ದೀವಿ. ಆಲ್ರೆಡಿ ಫುಲ್ ಸ್ಟ್ರೆಸ್ ಆಗೈತೆ. ಈಗ ಜಸ್ಟ್ ಒಂದು ಟೆಂಪಲ್ ಇಲ್ಲೊಂದು ನೋಡಿಕೊಂಡು ಇಲ್ಲಿಂದ ಮೇಲೆ ಅರ್ಧ ಬಂದಿದ್ದೀವಿ. ಈಗ ಇಲ್ಲೊಂದು ಶಿವದು ಮತ್ತು ಏನಂದರೆ ಪಾರ್ವತಿದು ಒಂದು ಟೆಂಪಲ್ ಐತೆ. ಇದಿಷ್ಟು ನೋಡ್ಕೊಂಡು ಹೋಗ್ತಾ ಇರೋದು. ಈಗ ಇಷ್ಟೊತ್ತಿಗೆ ಕೆಳಗಿಂದ ಮೇಲೆ ಬಂದಿಯಲ್ಲ, ಹೆಂಗೆ ಅನಿಸುತ್ತೆ ಮಗ? ನಾನು ನೋಡಿದ್ರೆ ಹೇಳ್ಬೋದು ಅನ್ಸುತ್ತೆ ಅವ್ರು. ಹೌದಾ? ನಂಗೆ ಅನಿಸುತ್ತೆ ಗೋವಿಂದ. ಏಯ್ ನಂಗೆ ಅನಿಸ್ತೈತೆ. ಹೌದಾ? ಮುಂಚೆ ನಾನು ನೋಡೋಕೆ ಇರೋ ಥರ ಕಾಣ್ತಿಲ್ವ? ಅಂದರೆ ಎಷ್ಟು ಸಲ ಆಗಿದೆ ಅಷ್ಟೇ. ಕೆಳಗಿಂದ ಮೇಲೆ ಬಂದು ಆ್ಯಕ್ಚುಲಿ ನಂದು ಆಗಲ್ಲ. ಕಂಟೆಂಟ್ ಇಲ್ಲ ಗುರು, ನನಗೆ ಕಂಟೆಂಟಾ ಇಲ್ಲಿ ಕೊಡ್ತಾರೆ ಸರ್. ಎಷ್ಟು ದೂರ ಆಯಿತು? ತುಂಬ ಕಡಿಮೆ ಸರ್. ಒಂದು ಒಳ್ಳೆ ಮೋಟಿವೇಶನ್ ಕೊಡಿ ಸರ್ ನಮ್ಮ ಹುಡುಗರಿಗೆ. ಸರ್ ಇರೋದೇ 10%, ನೀವು 90% ಮುಗಿಸ್ಬಿಟ್ಟಿದ್ದೀರಿ. ಓಕೆ, ಬನ್ನಿ ಗೈಸ್. ಹಾಂ ಹೇಳಿ. ನೀವು ಮೇಲೆ ರೀಚ್ ಆಗೋ ತನಕ ನಾಟ್ ಗಿವ್ ಅಪ್. ಓಕೆ, ಈ ತನಕ ಬಂದ್ಬಿಟ್ಟು ಈಗಲೇ ಹೋದ್ರೆ ಲೇಟ್ ಆಯ್ತು. ಮೋಟಿವೇಶನ್ ಸ್ಪೀಚ್ಗೆ ಒಂಚೂರು ಲ್ಯಾಗ್ ಆಯಿತು, ಏನು ಮಾಡೋಕ್ಕಾಗಲ್ಲ. ವಾಹ್ ಮಗ, ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ, ಕಳೆದೋಗಿರ್ತಾರೆ ಮೇಲೆ. ಸಿಗ್ಬೋದು ಬ್ರೋ. ಬನ್ನಿ ಬ್ರೋ, ಕಂಟೆಂಟ್ ಕೊಡ್ತೀನಿ ಅಂತ ಇಂದನೇ ಕಂಟೆಂಟ್ನ ಮಲಗಿಸಿಬಿಟ್ಟಿದ್ರಲ್ಲ, ಸ್ವಲ್ಪ ಮೇಲೆ ಎಬ್ಸಿ. ಎಕ್ಸ್ಪೀರಿಯನ್ಸ್ ಬ್ರೋ. ಎಲ್ಲೋ ಶಿವನ್ ನೋಡಿದ್ಮೇಲೆ
ಅಣ್ಣ ಇಳಿಯೋಣ ಅಣ್ಣ ಇಳಿಯೋಣ. ಏನ್ ಮಾಡ್ಬೇಕು ಇಳಿಯಕ್ಕಿದು? ಮೇಲ್ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲದು ಹೇಳಿ ಸರ್. ಅದ್ರ ಕತೆ ಗೊತ್ತಾ ನಿಮ್ಗೆ? ನಾವು ಈಸ್ಟ್ ಫೇಸಿಂಗ್ ಆ ದಿಕ್ಕು ದಿಕ್ಕಿಗೆ ನಿಂತ್ಕೊಂಡು ನಮ್ಗೆ ಮಾಡ್ಬೇಕು. ಶಿವ ಘಾಟ್ ನಾವೆಲ್ಲ ಇಲ್ಲಿ ಹೋರಾಟ ಮಾಡ್ತಾ ಇದೀವಿ. ಯಾಕೆ ಅಂದ್ರೆ ಟಿಕೆಟ್ ಬೇಕು ಅನ್ನೋ ಇವ್ರಿದ್ರು ರೆಡ್ ಪಿನ್ ಬೇಕು ಹೆಂಗ್ ಬೇಕು ಮಾತಾಡ್ತಾರೆ ಮೈಕಲ್. ಸಣ್ಣ ಹುಡುಗರಿಗೆ ಡ್ರಗ್ಸ್ ಮಿಕ್ಸ್ ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ನಾವು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಧಿಕ್ಕಾರ ಮಾಡ್ತಾ ಇದೀವಿ. ಧಿಕ್ಕಾರ ಧಿಕ್ಕಾರ. ಅಲ್ಲಿ ಮೇಲ್ಗಡೆ ನಂದಿ ಇದೆ. ಟಾಪ್ ವ್ಯೂ ಶಿವಗಂಗೆ ಬೆಟ್ಟ ಮೇಲಿಂದ ನೋಡೋಕೆ ಹೆಂಗೆ ಕಾಣುತ್ತೆ ಅಂತೇಳಿ. ಫುಲ್ ಫಾಗ್. ಇದೆಲ್ಲ ಒಂದು ಸ್ತಂಭ ಇದೆ. ಇದೆಲ್ಲ ನೋಡಿಕೊಂಡು ನಮ್ಮ ಪಯಣ ಈಗ ರಿಟರ್ನ್ ಟು ಬೆಂಗಳೂರು. ಇಲ್ಲೇ ಬರ್ತಾ ಹಾದಿಯಲ್ಲಿ ದವಾಸ್ಪೇಟೆಯಿಂದ ಒಂದು 5 ಕಿಲೋಮೀಟ್ರ್ ಮುಂದೆ ಬಂದರೆ ಗೋಕಾಟಿಂಗ್ ಇದೆ, ಲೇಕ್ ವ್ಯೂ ಅಂತೇಳಿ. ಇಲ್ಲೆಲ್ಲ ಪ್ರೈಸ್ ಅದೆಲ್ಲ ನೋಡ್ಬೋದು. ಇಲ್ಲೊಂದು ಕೆಫೆ ಇದೆ. ಇಲ್ಲಿ ಫುಲ್ ಟೇಬಲ್ ಇದೆ. ಸಮ್ ಅದರ್ ಗೇಮ್ಸ್ ಎಲ್ಲ ಆಡ್ಬೋದು. ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿದೆ. ಯಾರಾದರೂ ಶಿವಗಂಗೆ ಹೋಗಿ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಆಗುವಾಗ ನಿಯರ್ ಗೋಕಾಟಿಂಗ್ ಮತ್ತು ಏನಂತಂದರೆ ಸಮ್ ಗೇಮ್ಸ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತಂದರೆ ಇಲ್ಲಿ ಲೇಕ್ ವ್ಯೂಗೆ ಬರ್ಬೋದು. ಗೋಕಾಟಿಂಗ್ ಟ್ರ್ಯಾಕ್ ನೋಡ್ಬೋದು ನೀವು. ಈ ಥರ ಇದೆ. ನಾವು ಟೋಟಲ್ 6 ಮೆಂಬರ್ಸ್ ಹೋಗಿದ್ವಿ. 6 ಮೆಂಬರ್ಸ್ನೂ ಎಟ್ ಎ ಟೈಮ್ ರೈಡ್ ಮಾಡಿದ್ವಿ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗಂತೂ. ಫಸ್ಟ್ಗೆ ಅವ್ರು ಗೈಡ್ ಮಾಡ್ತಾರೆ ಯಾವ ಥರ ರೈಡ್ ಮಾಡಬೇಕಂತೇಳಿ. ಮಾಡ್ಕೊಂಡು